ಸ್ಟೂಡೆಂಟ್ಸ್, ಸೊ ನಿಮ್ಮ ಹಾರ್ಡ್ ವರ್ಕ್ ಇಂದ ನಿಮಗೆ ಒಳ್ಳೆ ನೀಟ್ ರ್ಯಾಂಕ್ ಬಂದಿದೆ. ಸೊ ನೆಕ್ಸ್ಟ್ ನಿಮ್ಮ ಒಂದು ಪ್ರೋಸೆಸ್ ಏನು ಅಂದ್ರೆ, ಸೊ ನೆಕ್ಸ್ಟ್ ನಿಮ್ಮ ಸ್ಟೆಪ್ ಏನು ಅಂದ್ರೆ, ಸೊ ಒಳ್ಳೆ ಒಂದು ಕಾಲೇಜ್ MBBS ಸೀಟ್ ತಗೊಂಡು ಒಂದು ಒಳ್ಳೆ ಕಾಲೇಜಲ್ಲಿ ಸ್ಟೆಪ್ ಇನ್ ಆಗೋದು. ಸೊ ಇಲ್ಲಿ ಸೊ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟ್ರಾಟಜಿ ತುಂಬಾ ಮುಖ್ಯ ಆಗುತ್ತೆ. ಸೊ ಯಾಕೆ ಅಂದ್ರೆ, ಸೊ ಲೆಟ್ಸ್ ಸೇ ಒಂದು ಕಾಲೇಜ್ ಇದೆ, ಒಂದು ಕಾಲೇಜಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಇಬ್ರು ಸ್ಟೂಡೆಂಟ್ನು ಸೊ ಏನು ಇವರು MBBS ಸೀಟ್ ಇವ್ರಿಗೆ ಸಿಕ್ಕಿರುತ್ತೆ. ಸೊ ಒಂದೇ ಕಾಲೇಜಲ್ಲಿ. ಸೊ ಈಗ ಒಬ್ಬೊಂದು ಅಮೌಂಟ್ ಅಂದ್ರೆ ಒಬ್ಬೊಂದು ಫೀ ಬಂದ್ಬಿಟ್ಟು ಪರ್ ಇಯರ್, ಸೊ ಅವ್ನು ಏನ್ ಮಾಡ್ತಾನೆ 40,000 ಒಂದು 50,000 ಪೇ ಮಾಡ್ತಾ ಇರ್ತಾನೆ. ಎಷ್ಟು ಪರ್ ಇಯರ್. ಸೊ ಇನ್ನೊಬ್ಬ ಎಷ್ಟು ಪೇ ಮಾಡ್ತಾ ಇರ್ತಾನೆ, 40 lakhs ಪೇ ಮಾಡ್ತಾ ಇರ್ತಾನೆ. ಹೆಂಗೆ ಸರ್, ಹಿಂಗೆ ಇಬ್ರು ಸ್ಟೂಡೆಂಟ್ಸ್ ಲೈಕ್ ಒಂದೇ ಕ್ಲಾಸಲ್ಲಿ ಇದ್ದಾರೆ, ಒಂದೇ ಕಾಲೇಜು, ಸೊ ಹೆಂಗೆ ಡಿಫ್ರೆಂಟ್ ಪೇ ಮಾಡ್ತಾ ಇರ್ತಾರೆ ಫೀಸ್ ಅಂತ ಕೇಳಿದ್ರೆ, ಸೊ ಅದು ಏನ್ರ ಮೇಲೆ ಡಿಪೆಂಡ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಅಪಾನ್ ಸೀಟ್ ಕ್ಯಾಟಗರಿ. ಸೊ ಸೀಟ್ ಕ್ಯಾಟಗರಿ ಚೂಸ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು. ಸೊ ಗೌರ್ಮೆಂಟ್ ಸೀಟ್ಸ್ ಇರ್ತವೆ, GMP ಸೀಟ್ಸ್ ಇರ್ತವೆ, ಪ್ರೈವೇಟ್ ಆರ್ ಓಪನ್ ಸೀಟ್ಸ್ ಇರ್ತವೆ, ಸೊ NRI ಮತ್ತೆ ಮ್ಯಾನೇಜ್ಮೆಂಟ್ ಕೋಟಾ ಇರುತ್ತೆ. ಸೊ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಕೇರ್ಫುಲ್ ಆಗಿರ್ಬೇಕು. ಸೊ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಅಂಡ್ ಹಂಗೆ ನಾನು ನಿಮಗೆ ಕಟ್ ಆಫ್ ಮತ್ತೆ ಫೀಸ್ ಸ್ಟ್ರಕ್ಚರ್ನು ಹೇಳ್ಬಿಡ್ತೀನಿ ಇದ್ರ ಬಗ್ಗೆ. ಸೊ ಬೇಸಿಕಲಿ ಟೈರ್ 1, ಸೊ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡ್ಬೇಕಾದ್ರೆ ಸೊ ಟೈರ್ 1 ಕಾಲೇಜಸ್ನ ನೀವು ಸೊ ಒಂದು ಲಿಸ್ಟ್ ಮಾಡಿ ಇಟ್ಕೋಬೇಕು. ಏನು ಸರ್ ಇದು ಟೈರ್ 1 ಕಾಲೇಜಸ್ ಅಂದ್ರೆ, ಸೊ ಟಾಪ್ ಗೌರ್ಮೆಂಟ್ ಕಾಲೇಜಸ್ನ ನಾವು ಟೈರ್ 1 ಕಾಲೇಜಸ್ ಅಂತ ಲಿಸ್ಟ್ ಮಾಡಿ ಇಟ್ಕೋತೀವಿ. ಸೊ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್, ಸೊ ನಮ್ಮ ಒಂದು ಕರ್ನಾಟಕದಲ್ಲಿ ಬಂತು ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮೈಸೂರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಅಂಡ್ ಕಿಮ್ಸ್ ಹುಬ್ಳಿ. ಸೊ ಈ ಒಂದು ಕಾಲೇಜಸ್ ಏನಿದಾವಲ್ಲ, ಸೊ ಇವೆಲ್ಲ ಟಾಪ್ ಕಾಲೇಜಸ್. ಸೊ ನೀವು ನಿಮ್ಮ ರ್ಯಾಂಕ್ ಈವನ್ 50,000 ಬಂದಿರಲಿ, ಆಯ್ತಾ. ಸೊ ನೀವು ಈ ಒಂದು ಕಾಲೇಜಸ್ನ ಟಾಪ್ ಪ್ರಿಯಾರಿಟಿಲಿ ಇಡಬೇಕು. ಇಲ್ಲಿ ಫೀಸ್ ಸ್ಟ್ರಕ್ಚರ್ ವೇರಿ ಆಗುತ್ತೆ, ಫ್ರಮ್ 50,000 to 80,000 ಆಗುತ್ತೆ ಈ ಒಂದು ಕಾಲೇಜಸ್ ಅಲ್ಲಿ, ಓಕೆನಾ. ಸೊ ಇದು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿರಬೇಕು. ನಂತರ ಟೈರ್ 2 ಕಾಲೇಜಸ್ನ ನೀವು ಏನ್ ಮಾಡಬೇಕು, ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಫಿಲ್ ಮಾಡಬೇಕು. ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ದು ಸರ್ ಈ ಟೈರ್ 2 ಕಾಲೇಜಸ್ ಅಂದ್ರೆ, ದ ಟಾಪ್ ಪ್ರೈವೇಟ್ ಕಾಲೇಜಸ್. ಈ ಗೌರ್ಮೆಂಟ್ ಕಾಲೇಜಸ್ ಆದ್ಮೇಲೆ ನೆಕ್ಸ್ಟ್ ಟಾಪ್ ಪ್ರೈವೇಟ್ ಕಾಲೇಜಸ್ ಯಾವ್ದು ಇದೆಯೋ ಅದನ್ನ ಲಿಸ್ಟ್ ಮಾಡಬೇಕು. ಇಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಕೂಡ ಅವೈಲೇಬಲ್ ಇರ್ತವೆ. ಸೊ ಈ ಗೌರ್ಮೆಂಟ್ ಕೋಟಾ ಸೀಟ್ಸ್ ಅಂಡರ್ ನೀವೇನಾದ್ರು ಆ ಕಾಲೇಜಸ್ನ ಜಾಯಿನ್ ಆದ್ರೆ, ಸೊ ನಿಮ್ಮ ಫೀ ಬಂದು 1.1 to 1.5 lakhs ಪರ್ ಇಯರ್ ಏನಾಗುತ್ತೆ. ಸೊ ಈ ಒಂದು ಲೈಕ್ ರೇಂಜ್ ಅಲ್ಲಿ ನೀವು ಪೇ ಮಾಡಬೇಕಾಗುತ್ತೆ ಫೀನ. ನೆಕ್ಸ್ಟ್ ಪ್ರೈವೇಟ್ ಆರ್ ಓಪನ್ ಕೋಟಾ ಸೀಟ್ಸ್. ಸೊ ನಾವು ಪ್ರೈವೇಟ್ ಸೀಟ್ ತಗೋತೀವಿ ಅಂತ ನೀವೇನಾದ್ರು ಹೋದ್ರೆ ಆ ಕಾಲೇಜಸ್ಗೆ, ಸೊ ನೀವು ಬರ್ದಿಡ್ಕೊಳ್ಳಿ. ಸೊ 12 lakh ಪರ್ ಇಯರ್, ಎಷ್ಟು 12 ಲಕ್ಷ ಪರ್ ಇಯರ್ ಪೇ ಮಾಡಬೇಕಾಗುತ್ತೆ, ಆಯ್ತಾ. ಇದನ್ನ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ನೀವು, ಓಕೆನಾ. ಫರ್ದರ್ ಮಿಡ್ ರೇಂಜ್ ಪ್ರೈವೇಟ್ ಡೀಮ್ಡ್ ಅಂಡ್ ಸೇಫ್ಟಿ ನೆಟ್ಸ್. ಸೊ ಇಲ್ಲಿ ಇಫ್ ಯುವರ್ ರ್ಯಾಂಕ್ ಇಸ್ ಅಬೋ ಲೈಕ್ 1 lakh ಇದೆ ಅನ್ಕೊಳ್ಳೋಣ, ನಿಮ್ಮ ರ್ಯಾಂಕ್ 1 lakh ಅಬೋ ಇದೆ ಅನ್ಕೊಳ್ಳೋಣ. ಸೊ ಅಂತ ಒಂದು ಸ್ಟೂಡೆಂಟ್ಸ್ಗೆ ಏನು ಸೊ ಗೊತ್ತು, ಸೊ ಯೂಶಲಿ ಸಿಗೋದು ಕಷ್ಟ ಆಗುತ್ತೆ ಸೀಟ್ಸ್ ಅಂತ. ಸೊ ಅಂಥವ್ರು ಫೈನಾನ್ಷಿಯಲಿ ಸ್ಟೇಬಲ್ ಇದ್ದು ಎಸ್ ನಾನು ರೆಡಿ ಇದ್ದೀನಿ ಸೊ ಅಮೌಂಟ್ ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟ್ನ ತಗೊಳಕ್ಕೆ ಅಂದ್ರೆ, ಸೊ ಅವರು ಈ ಒಂದು ಕಾಲೇಜಸ್ನ ಪ್ರಿಫರ್ ಮಾಡ್ಬೋದು, ಓಕೆ. ಇದು ಮಿಡ್ ರೇಂಜ್ ಪ್ರೈವೇಟ್ ಕಾಲೇಜಸ್. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಂದು ಇಲ್ಲಿ ನೋಡ್ತಾ ಇರಬಹುದು 17 lakhs ಇಂದ 15 lakhs ಪರ್ ಇಯರ್ ವೇರಿ ಆಗುತ್ತೆ. ಸೊ ಇದ್ರ ಮೇಲೆ ಗಮನ ಇರಲಿ. ಸೊ ಇದನ್ನ ಚೂಸ್ ಮಾಡಿದವ್ರು ಆಲ್ರೆಡಿ ನಾನು ಹೇಳ್ದಂಗೆ ಫೈನಾನ್ಷಿಯಲಿ ಸೊ ನೀವು ರೆಡಿ ಇಟ್ಕೊಂಡಿರ್ಬೇಕು. ಸೊ ಓಕೆ ಅಂತ ಇದ್ರೆ ಈ ಒಂದು ಕಾಲೇಜಸ್ನ ನೀವು ಚೂಸ್ ಮಾಡ್ಕೋಬಹುದು ಅಂಡರ್ ಮ್ಯಾನೇಜ್ಮೆಂಟ್ ಕೋಟಾ, ಓಕೆನಾ. ಫರ್ದರ್ ಸ್ಟೂಡೆಂಟ್ಸ್, ಸೊ ಈ ಒಂದು ಎಲ್ಲ ನಿಮ್ಗೆ ತಿಳಿತು. ಸೊ ಈಗ ಏನೇನು ತಿಳ್ಕೊಂಡ್ರಿ ವಿಡಿಯೋಲಿ. ಸೊ ಫಸ್ಟ್ನೇದಾಗಿ ಟಾಪ್ ಗೌರ್ಮೆಂಟ್ ಕಾಲೇಜಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ನೇದಾಗಿ ಟಾಪ್ ಪ್ರೈವೇಟ್ ಕಾಲೇಜಸ್, ಆಯ್ತಾ. ಸೊ ಅದರಲ್ಲಿ ಈ ಒಂದು ಫೀಸ್ ಸ್ಟ್ರಕ್ಚರ್ಸ್ ಬಗ್ಗೆ ಗೊತ್ತಾಯ್ತು. ಥರ್ಡ್ ಮಿಡ್ ರೇಂಜ್ ಪ್ರೈವೇಟ್ ಕಾಲೇಜಸ್, ಇದು ಮ್ಯಾನೇಜ್ಮೆಂಟ್ ಕೋಟಾ, ಸೊ ಇವ್ರಿಗಿದು ಹೆಲ್ಪ್ಫುಲ್ ಆಗುತ್ತೆ. ಫರ್ದರ್ ಸೊ ನಿಮ್ಮ ಒಂದು ಗೋಲ್ಡನ್ ರೂಲ್, ಸೊ ನೀವು ಒಂದು ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಮುಂದುವರಿಬೇಕಾದ್ರೆ ಫಸ್ಟ್ ನಿಮ್ಮ ಡ್ರೀಮ್ ಕಾಲೇಜಸ್ ಆಗಿರಬೇಕು, ಸೆಕೆಂಡು ರಿಯಲಿಸ್ಟಿಕ್ ಮ್ಯಾಚಸ್ ಆಗಿರಬೇಕು, ಮೂರನೇದು ಸೇಫ್ ಬಡ್ಜೆಟ್ ಆಪ್ಷನ್ ಆಗಿರಬೇಕು. ಈ ಒಂದು ಮೂರನ್ನು ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಆಪ್ಷನ್ ಲಿಸ್ಟ್ ಅಂದ್ರೆ ಲೈಕ್ ಆಪ್ಷನ್ ಫಿಲ್ಲಿಂಗ್ನ ನೀವು ಮಾಡಬೇಕಾಗುತ್ತೆ ಆ್ಯಂಡ್ ನೀವು ಕೌನ್ಸಿಲಿಂಗ್ ಪ್ರೋಸೆಸ್ ಅಲ್ಲಿ ಮುಂದುವರಿಬೇಕಾಗುತ್ತೆ. ಸೊ ಈಗ ನಮ್ಮ ಸ್ಟೂಡೆಂಟ್ಸ್ ಇನ್ನು ನೆಕ್ಸ್ಟ್ ಇಯರ್ ಯಾರು ಸೊ ನೀಟಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು ಸೊ ಒಳ್ಳೆ ಕಾಲೇಜ್ಗೆ ಸ್ಟೆಪ್ ಇನ್ ಆಗ್ಬೇಕಂತ ಇದ್ದೀರಲ್ಲ, ಸೊ ಅವ್ರಿಗೆ ಅಂತ ಸೊ ಎಕೀನ್ ನೀಟ್ ಬ್ಯಾಚ್ ಇದೆ ನಮ್ಮ ಹತ್ರ. ಸೊ ನಾವು ಇಂಡಿಪೆಂಡೆನ್ಸ್ ಡೇ ಆಫರ್ ಇಂದ ಸೊ ನಾವು ಅವ್ರಿಗೆ 3,999ಗೆ ಈ ಒಂದು ಬ್ಯಾಚ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಸೊ ಮಿಸ್ ಮಾಡದೆ ಬೇಗ ಹೋಗಿ ಎನ್ರೋಲ್ ಆಗಿ. ಸೊ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈವನ್ ಇದು ನಿಮ್ಮ ಡ್ರೀಮ್ ಕಾಲೇಜ್ಗೆ ನೀವು ಸ್ಟೆಪ್ ಇನ್ ಆಗ್ಬೋದು ನೆಕ್ಸ್ಟ್ ವರ್ಷ. ಸೊ ಅದಕ್ಕೆ ಖಂಡಿತ ಇದು ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಇದೇ ಥರ ಅಪ್ಡೇಟ್ಸ್ಗಾಗಿ ಸೊ ಇನ್ನೂ ಏನಾದರೂ ಅಪ್ಡೇಟ್ಸ್ ನಿಮಗೆ ಬೇಕಿದ್ರೆ ನೀಟ್ ರಿಲೇಟೆಡ್, ಪ್ಲೀಸ್ ಮೆನ್ಷನ್ ಇನ್ ದಿ ಕಮೆಂಟ್ ಬಾಕ್ಸ್. ನೆಕ್ಸ್ಟ್ ಆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.